ಸ್ನೇಹಿತರೆ, ಶನಿ ಮೀನರಾಶಿ ಸಂಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈಗ ಆ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಮುಂದಿನ ರಾಶಿಗೆ ಹೋಗೋದಕ್ಕಿಂತ ಮುಂಚೆ ಕೆಲವರು ಪ್ರಶ್ನೆಯನ್ನು ಕೇಳ್ತಿರ್ತೀರಿ. ಜನ್ಮ ಲಗ್ನವನ್ನು ಅಂದರೆ ಲಗ್ನಕ್ಕೆ ರಾಶಿ ಇರ್ತದಲ್ಲ, ಲಗ್ನ ರಾಶಿಯನ್ನು ನೋಡಬೇಕು ಅಥವಾ ಜನ್ಮ ರಾಶಿಯನ್ನು ನೋಡಬೇಕು ಅಂಥೇಳಿ. ಅಂದರೆ ಭವಿಷ್ಯ ನೋಡುವಾಗ ನಾವು ಯಾವಾಗಲೂ ಜನ್ಮ ರಾಶಿಯನ್ನೇ ನೋಡಬೇಕಾಗ್ತದೆ. ಮನುಷ್ಯನ ಒಂದು ಪರ್ಸ್ನಲ್ ವಿಷಯಗಳನ್ನು ನೋಡಬೇಕಾದ್ರೆ ಜನ್ಮ ಕುಂಡಲಿಯನ್ನೇ ನೋಡಬೇಕಾಗ್ತದೆ. ಇನ್ನು ಶನಿದೇವರು ಯಾವ ಒಂದು ಭಾವದಲ್ಲಿ ಬಂದಾಗ ನಮಗೆ ಹೆಚ್ಚು ದುಃಖವನ್ನು ಕೊಡ್ತಾರೆ, ಯಾವ ಭಾವದಲ್ಲಿ ಬಂದಾಗ ನಮಗೆ ಭಾಗ್ಯವನ್ನು ತಂದುಕೊಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಜನ್ಮರಾಶಿಯಿಂದ ಅಂದರೆ ಜನ್ಮರಾಶಿಗೆ ಬಂದಾಗ, ನನ್ನ ಸ್ವಂತ ರಾಶಿಗೆ ಬಂದಾಗ ಬಹಳಷ್ಟು ದುಃಖವನ್ನು ಕೊಡ್ತಾರೆ. ದ್ವಿತೀಯ ಭಾವದಲ್ಲಿ ಬಂದಾಗ ಅಂದರೆ ನನ್ನ ರಾಶಿಯಿಂದ ಎರಡನೇ ರಾಶಿಗೆ ಬಂದಾಗ ಬಹಳಷ್ಟು ದುಃಖ ಆಗ್ತದೆ. ಚತುರ್ಥ ಭಾವದಲ್ಲಿ ಅಂದರೆ ಚತುರ್ಥ ರಾಶಿಗೆ ಬಂದಾಗ, ಪಂಚಮ ರಾಶಿ, ಸಪ್ತಮ ರಾಶಿ, ಅಷ್ಟಮ ರಾಶಿ, ನವಮ, ದಶಮ, ದ್ವಾದಶ ರಾಶಿಗಳಲ್ಲಿ ಬಂದಾಗ ಅಂದರೆ ಭಾವಗಳಲ್ಲಿ ಬಂದಾಗ ನಮಗೆ ಅಶುಭ ಫಲವನ್ನು ಕೊಡ್ತಾರೆ. ಅದೇ ರೀತಿ ತೃತೀಯ, ಷಷ್ಠಮ ಭಾವ ಮತ್ತು ಏಕಾದಶ ರಾಶಿ, ತೃತೀಯ ಅಂತಂದರೆ 3ನೇ ಮತ್ತು 6ನೇ ಮನೆ, 11ನೇ ಮನೆ, ಈ 3 ಮನೆಗಳಲ್ಲಿ ಬಂದಾಗ ನಮಗೆ ಅತ್ಯಂತ ಸುಖವನ್ನು ತಂದುಕೊಡ್ತಾರೆ, ಭಾಗ್ಯವನ್ನು ತಂದುಕೊಡ್ತಾರೆ ಅಂತಲೇ ಹೇಳ್ತೇವೆ. ಇನ್ನು ಈ 7.5 ಪ್ರಮಾಣ ಎಷ್ಟು ನಮಗೆ ನಷ್ಟವನ್ನು ತಂದುಕೊಡ್ತದೆ. 7.5ಗೆ ಬಂದ ತಕ್ಷಣ ಬಹಳಷ್ಟು ಜನ ಹೆದರ್ತೀರಿ. ಅಷ್ಟಮ ಭಾವ ಆಗಿರ್ಬೋದು, ಪಂಚಮ ಭಾವ, ಈ 3ರಲ್ಲಿ ಅಂದರೆ 7.5, ಅಷ್ಟಮ, ಪಂಚಮ ಈ 3 ಬಹಳಷ್ಟು ತೊಂದರೆ ಆಗ್ತದೆ. ಇದನ್ನು ನಮ್ಗೆ ಎಷ್ಟು ರೀತಿ ತೊಂದರೆ ಆಗ್ತದೆ ಅನ್ನಲಿಕ್ಕೆ ಪರ್ಸ್ನಲ್ ಕುಂಡಲಿಯನ್ನು ನೋಡಬೇಕು. ಶನಿದೇವರು ಯಾವ ಭಾವದಲ್ಲಿ ಇದ್ದಾರೆ, ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನು ನೋಡಲೇಬೇಕಾಗ್ತದೆ. ಮನುಷ್ಯನಿಗೆ ಈಗ ಒಂದು ಸಲ 7.5 ಬಂದು ಹೋತಂದ್ರೆ ಇನ್ನು 30 ವರ್ಷ ಬೇಕು 7.5 ಬರಲಿಕ್ಕೆ. ಅಂದರೆ ಶನಿದೇವರು ನಮ್ಮ ಜೀವಿತಾವಧಿಯಲ್ಲಿ 3 ಸಲ ನಮಗೆ 7.5 ಬರ್ತದೆ. ಅಂದರೆ ನಾವು 100 ವರ್ಷ ಬದುಕಿದ್ರೆ 30 ವರ್ಷಕ್ಕೊಮ್ಮೆ 7.5 ಬರ್ತದೆ. ಇನ್ನು ಮುಂದಿನ ರಾಶಿಗಳತ್ತ ಗಮನ ಕೊಡೋಣ. ಮುಂದಿನ ರಾಶಿ ಧನು ರಾಶಿ. ಗುರುಗ್ರಹದ ಸ್ವಗ್ರಹ ಅಂತ ಹೇಳ್ತೇವೆ ಈ ಧನು ರಾಶಿಗೆ. ಶನಿದೇವರು ಈಗ ಧನು ರಾಶಿಯ ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡೋದ್ರಿಂದ, ಈ ಚತುರ್ಥ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಸುಖ ಸ್ಥಾನ ಅಂತ ಹೇಳ್ತೇವೆ. 4ನೇ ಭಾವವನ್ನು ಮನುಷ್ಯ ಮನೆ, ಆಸ್ತಿ, ವಾಹನ, ವಿದ್ಯೆ, ಒಂದು ವ್ಯಕ್ತಿಯ ಯಾವ ರೀತಿ ಅವನು ಸುಖ ಅನುಭವಿಸ್ತಾನೆ ಅನ್ನೋದನ್ನು ನೋಡಲಿಕ್ಕೆ ನಾವು ಚತುರ್ಥ ಭಾವವನ್ನು ನೋಡ್ತೀವಿ. ಈ ಚತುರ್ಥ ಭಾವದಲ್ಲಿ ಈಗ ಶನಿದೇವರು ಬಂದಾರ. ಸ್ವಲ್ಪ ಕಷ್ಟವನ್ನು, ಚತುರ್ಥ ಭಾವ ಅಶುಭ ಫಲವನ್ನು ಕೊಡ್ತಾರೆ ಅಂತ ಹೇಳ್ತೇವೆ. ಅದಕ್ಕೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಶೂಲವಾತ ಧನಚ್ಛೇದಂ ಭಯಂ ಸ್ವಸ್ಥಾನ ಹಾನಿಕೃತ ಮಸೂರಿಕಾ ದೇಹಪೀಡಾಂ ಸೂರ್ಯಪುತ್ರೇ ಚತುರ್ಥಕ್ಕೆ ಅಂಥೇಳಿ. ಚತುರ್ಥ ಭಾವದಲ್ಲಿ ಬಂದಾಗ ಚತುರ್ಥ ರಾಶಿಯಲ್ಲಿ ಶನಿದೇವರು ಸಂಚಾರವನ್ನು ಮಾಡ್ತಾ ಇರುವಾಗ ಧನು ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಇದನ್ನು ಕಂಟಕ ಶನಿ ಅಂತಲೇ ಹೇಳ್ತಾರೆ. ಅಂದರೆ ಅಷ್ಟಮ ಶನಿ ಎಷ್ಟು ತ್ರಾಸು ಕೊಡ್ತಾನೋ ಅದರ ಅರ್ಧ ಭಾವ ಚತುರ್ಥ ಭಾವದಲ್ಲಿ ಬಂದಾಗ ಕೊಡ್ತಾರ. ಅದಕ್ಕಾಗಿ ಇದಕ್ಕೆ ಅರ್ಧಾಷ್ಟಮ ಶನಿ ಅಂತಲೇ ಹೇಳ್ತೇವೆ. ಅದಕ್ಕೆ ಚತುರ್ಥ ಶನಿ ಹಲವಾರು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕಂಟಕ ಆಗ್ತಾರೆ. ನಿಮಗೆ ಪ್ರಮೋಷನ್ ಬರೋದಿದ್ದರೆ ಕಂಟಕ ಬಂದುಬಿಡ್ತದೆ, ಪ್ರಮೋಷನ್ ಬರೋದಿಲ್ಲ. ಮದುವೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಥವಾ ಹೊಸ ನೌಕರಿಯನ್ನು ಪ್ರಯತ್ನ ಮಾಡ್ತಾ ಇದ್ದರೆ ಯಾವುದೇ ವಿಷಯದಲ್ಲೂ ಕೂಡ ಈ ಕಂಟಕಪ್ರಾಯ ಆಗಿಬಿಡ್ತಾರೆ. ತಾಯಿಯ ಆರೋಗ್ಯದ ಹತ್ರ ಬಹಳಷ್ಟು ಗಮನ ಕೊಡಬೇಕು. ತಾಯಿಯ ಆರೋಗ್ಯ ಕೆಡುವಂಥ ಸಂದರ್ಭ ಇರ್ತದೆ. ಅಷ್ಟೇ ಅಲ್ಲ, ಕಳೆದುಕೊಳ್ಳುವಂಥ ಸಂದರ್ಭ ಕೂಡ ಇರ್ತದೆ. ನಿಮಗಾಗಿ ಹೃದಯ ಬೇನೆ ಅಂತ ವಾಯು ಸಂಬಂಧಿಸಿದಂಥ ರೋಗಗಳು ಕೂಡ ಬಹಳಷ್ಟು ಕಾಡಲಿಕ್ಕೆ ಶುರು ಆಗ್ತದೆ. ಆದಷ್ಟು ನಿಮ್ಮ ಧನುರಾಶಿಯವರಿಗೆ, ವಿದ್ಯಾರ್ಥಿಗಳಿಗಂತೂ ಓದಿನಲ್ಲಿ ಬಹಳಷ್ಟು ಕಂಟಕಗಳು ಬರ್ತದೆ. ಅರ್ಧಕ್ಕೆ ವಿದ್ಯಾಭ್ಯಾಸ ಬಿಡುವಂಥ ಯೋಚನೆ ಕೂಡ ಬರ್ತದೆ. ಅದಕ್ಕಾಗಿ ಆದಷ್ಟು ಶನಿದೇವರನ್ನು ಪರಿಯಾಗಿ ಬೇಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಸರಳ ಪರಿಹಾರವನ್ನು ಹೇಳ್ತೀನಿ, ಆ ರೀತಿ ಪರಿಹಾರ ಕೂಡ ಧನುರಾಶಿಯವರು ಮಾಡಿಕೊಳ್ಬೇಕು. ನಿಮ್ಮ ಮನೆ ಹತ್ತಿರ ಏನಾದರೂ ಶನಿದೇವರ ದೇವಸ್ಥಾನ ಇದ್ದರೆ ಎಳ್ಳೆಣ್ಣೆ ಪ್ರತಿ ಶನಿವಾರಕ್ಕೊಮ್ಮೆ ಎಳ್ಳೆಣ್ಣೆ ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡಲಿಕ್ಕೆ ಕೊಡಬೇಕು. ನೀಲಿ ಹೂಗಳು ಸಿಕ್ಕರೆ ಸಿಗ್ತದೆ ಮಾರ್ಕೆಟ್ ಒಳಗೆ, ನೀಲಿ ಹೂಗಳು ಸಿಕ್ಕರೆ
ಅವರ ಅಲಂಕಾರಕ್ಕಾಗಿ ನೀಲಿ ಹೂಗಳನ್ನು ತೆಗೆದುಕೊಂಡು ಹೋಗಬೇಕು. ನಿತ್ಯ ಸ್ನಾನ ಆದಮೇಲೆ ಒಂದು ಪಶ್ಚಿಮ ದಿಕ್ಕಿಗೆ ಒಂದು ದೀಪ, ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಕೊಂಡು ಅತಿ ಶ್ರದ್ಧೆಯಿಂದ, ಯಾಕಂದರೆ ಶನಿದೇವರಿಗೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡಬಾರ್ದು, ಶ್ರದ್ಧೆಯಿಂದ ಓಂ ಈ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಇದನ್ನು ಶ್ರದ್ಧೆಯಿಂದ ಪರಿಪರಿಯಾಗಿ ಭಗವಂತನಲ್ಲಿ ಬೇಡಿಕೊಂಡು, ಅಂದರೆ ಶನಿದೇವರಲ್ಲಿ ಬೇಡಿಕೊಂಡು ಈ ಸ್ತೋತ್ರವನ್ನು ನಿಮಗೆ ಎಷ್ಟು ಸಾಧ್ಯನೋ 21 ಬಾರಿ, 48 ಬಾರಿ ಅಥವಾ 108 ಸಾರಿ ಪಾರಾಯಣ ಮಾಡಬೇಕು. ಓಂ ಸೂರ್ಯಪುತ್ರಾಯ ವಿದ್ಮಹೆ ಯಮಾಗ್ರಜಾಯ ಧೀಮಹಿ ತನ್ನೋ ಶನಿದೇವ ಪ್ರಚೋದಯಾತ್. ಇಷ್ಟೇ ಶ್ಲೋಕ. ಈ ಶ್ಲೋಕವನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಅಷ್ಟೇ ಅಲ್ಲ, ಶನಿವಾರಕ್ಕೊಮ್ಮೆ ಎಳ್ಳೆಣ್ಣೆ ಶನಿದೇವರ ದೇವಸ್ಥಾನ ಹತ್ತಿರ ಇದ್ದರೆ ಹೋಗಿ ಕೊಡಬೇಕು. ಅಲ್ಲೇ ಶನಿದೇವರಿಗೆ ಅಭಿಷೇಕ ಮಾಡ್ತಾರೆ. ಜೊತೆಗೆ ನೀಲಿ ಹೂಗಳನ್ನು ತೆಗೆದುಕೊಂಡು ಹೋಗಿ ಅವರ ಅಲಂಕಾರಕ್ಕಾಗಿ ಕೊಡಬೇಕು. ಅಕಸ್ಮಾತ್ ಶನಿದೇವರ ದೇವಸ್ಥಾನ ಹತ್ತಿರದಲ್ಲಿ ಇಲ್ಲ ಅಂತ ಅನ್ನೋದಾದರೆ ಆಂಜನೇಯ ದೇವಸ್ಥಾನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಕೊಡಬೇಕು. ಹೋಗಿ ಆಂಜನೇಯನಿಗೆ ನಮಸ್ಕಾರ ಹಾಕಬೇಕು. ಒಟ್ಟು 7 ನಮಸ್ಕಾರವನ್ನು ಆಂಜನೇಯ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಪ್ರತಿ ಶನಿವಾರ ಮಾಡಬೇಕು. ಈ ರೀತಿಯಾಗಿ ತಪ್ಪದೇ ಪರಿಪರಿಯಾಗಿ ಶನಿದೇವರನ್ನು ಬೇಡಿಕೊಂಡಾಗ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಮುಂದಿನ ರಾಶಿಯತ್ತ ಗಮನ ಕೊಡೋಣ. ಮುಂದಿನ ರಾಶಿ ಶನಿದೇವರ ಸ್ವಕ್ಷೇತ್ರವಾದಂಥ ಮಕರ ರಾಶಿ. ಮಕರ ರಾಶಿಗೆ ಈಗ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾರೆ. ಇಷ್ಟು ದಿವಸ ಸಾಡೆ ಸಾತಿಯಿಂದ ಬಹಳಷ್ಟು ಕಷ್ಟ, ನೋವು, ಸಂಕಟ ಎಲ್ಲ ಅನುಭವಿಸಿರಿ. ಈಗ ಶನಿದೇವರು ಬಹಳಷ್ಟು ಒಳ್ಳೆಯ ಫಲಗಳನ್ನು, ಶುಭ ಫಲಗಳನ್ನು, ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಒಳ್ಳೆಯ ಫಲಗಳನ್ನು ಕೊಡ್ತಾರೆ. ಎಲ್ಲ ಕಡೆ ಗೌರವ ಸಿಗ್ತದೆ. ಹಣದ ರೀತಿ ಆಗಿರ್ಬೋದು, ಆರೋಗ್ಯ ರೀತಿ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಃಶಾಂತಿಯನ್ನು ತಂದುಕೊಡ್ತಾರೆ ಮಕರ ರಾಶಿಗೆ. ಮಕರ ರಾಶಿಗೆ ಈ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ 2.5 ವರ್ಷ ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾರೆ. ಎಷ್ಟು ನೆಮ್ಮದಿಯನ್ನು ಕಳೆದುಕೊಂಡಿದ್ರು, ನಾನಾ ಥರದಿಂದ ದುಃಖವನ್ನು ಪಡ್ತಾ ಇದ್ದರು, ಇನ್ನು ಮಕರ ರಾಶಿಯವರಿಗೆ 2.5 ವರ್ಷ ಒಳ್ಳೆಯ ದಿನಗಳು. ಶನಿದೇವರು ಸಾಮಾನ್ಯವಾಗಿ ತೃತೀಯ ಭಾವದಲ್ಲಿ ಬಂದಾಗ ಭಾಗ್ಯವನ್ನು ಕೊಡ್ತಾರೆ ಅಂತಲೇ ಹೇಳ್ತೀವಿ. ಹೀಗಾಗಿ ಇಷ್ಟು ದಿನ ಕಳೆದಂಥ ಕಷ್ಟದ ದಿನಗಳನ್ನ ಮರೆಸುವಂಥ ಈಗ ಸಮಯ ಕೂಡ ಬರ್ತದೆ ನಿಮ್ಗೆ. ಆದಷ್ಟು ಒಳ್ಳೆಯ ದಿನಗಳು ಮಕರ ರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯತ್ತ ಗಮನ ಕೊಡ್ತೀನಿ. ಈ ಮಕರ ರಾಶಿಯವರು ಹಿಂಗಂತ ಹೇಳಿ ಆ ದೇವರ ಆರಾಧನೆಯಾಗಲಿ ಅಥವಾ ಇಷ್ಟು ದಿನ ನಿಮಗೆ ಶನಿದೇವರ ಆರಾಧನೆಯನ್ನು ಮಾಡ್ತಿದ್ರಿ, ಆಂಜನೇಯ ಆರಾಧನೆಯನ್ನು ಮಾಡ್ತಿದ್ರಿ, ಈಗ ಒಳ್ಳೆಯ ಕಾಲ ಬಂತು ಅಂಥೇಳಿ ಬಿಡ್ಲಿಕ್ಕೆ ಹೋಗಬೇಡ್ರಿ. ಆದರೂ ಕೂಡ ಶನಿದೇವರ ಆರಾಧನೆ ಆಗಿರ್ಬೋದು, ಆಂಜನೇಯ ಆರಾಧನೆಯನ್ನು ಸ್ವಲ್ಪನಾದರೂ ನೀವು ಮಾಡ್ತೀರಿ ಅಂದರೆ ಭಾಗ್ಯ ಇನ್ನೂ ಹೆಚ್ಚಾಗ್ತದೆ ಅಂಥೇಳಿ. ಇನ್ನು ಮುಂದಿನ ರಾಶಿಯತ್ತ ಗಮನ ಕೊಡೋಣ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ದ್ವಿತೀಯ ಭಾವದಲ್ಲಿ ಶನಿ ಸಂಚಾರ ಪ್ರಾರಂಭ ಆಗ್ತದೆ. ಇಷ್ಟು ದಿವಸ ಅಂದರೆ ಶನಿದೇವರು ಸಾಡೆ ಸಾತಿ, ಈಗ ಇಷ್ಟು ದಿವಸ ನಿಮಗೆ ಸಾಡೆ ಸಾತಿಯಲ್ಲಿ 5 ವರ್ಷ ಕಳೆದುಬಿಟ್ಟಿರಿ. ಇನ್ನು ಉಳಿದಿರೋದು ಕೊನೆಯ ಭಾಗ 2.5 ವರ್ಷ. ಈ 7.5 ವರ್ಷದಲ್ಲಿ 3 ಭಾಗಗಳು ಅಂತ ಹೇಳ್ತೀವಿ. ಮೊದಲನೇ 2.5 ವರ್ಷ, ನಂತರ 2.5 ವರ್ಷ, ಕೊನೆಯ 2.5 ವರ್ಷ. ಈ ಕೊನೆಯ 2.5 ವರ್ಷ ಇರ್ತದಲ್ಲ, ಕುಂಭರಾಶಿಯವರಿಗೆ ಸ್ವಲ್ಪ ಬಹಳ ಕಷ್ಟವನ್ನು ಕೊಡ್ತಾರೆ ಅಂತಲೇ ಹೇಳ್ತೀನಿ. ಅಂದರೆ ಕೈಯಲ್ಲಿ ಹಣ ಉಳಿಯೋದಿಲ್ಲ. ಎಷ್ಟೇ ದುಡಿದ್ರೂ ಕೂಡ ಹಣ ಖರ್ಚಾಗಿ ಹೋಗ್ತದೆ. ಮನಕ್ಲೇಶಂ, ಯಾವತ್ತೂ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆರೋಗ್ಯದಲ್ಲಿ ಏನೋ ತೊಂದರೆ, ಎಲ್ಲವೂ ಡಾಕ್ಟ್ರು ಸರಿಯದ ಅಂತ ಹೇಳ್ತಾರೆ, ಆದರೂ ಕೂಡ ದೇಹದಲ್ಲಿ ಯಾವುದೋ ಒಂದು ಚೈತನ್ಯ ಇಲ್ಲದಂತೆ ಇರೋದಾಗ್ತದೆ. ಇನ್ನು ನಾವು ಯಾವುದೋ ಒಳ್ಳೆಯ ತೀರ್ಮಾನ ತೊಗೊಂಡ್ವಿ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದು ನಮಗೆ ಉಲ್ಟಾನೇ ಹೊಡೆದು ಬಿಡ್ತದೆ. ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಯಾರೋ ಬಂದು ಏನೋ ಕೈ ಕೊಡ್ಬೋದು, ಎಲ್ಲವೂ ನಮಗೆ ಈಗ ಸಾಲ ಸಿಗ್ತದೆ ಅಂಥೇಳಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ, ಸಾಲನೇ ಸಿಗದ ಹಾಗೆ ಆಗೋದು. ಈ ರೀತಿ ನಾನಾ ಥರದ ಮನಕ್ಲೇಶಗಳಾಗಿರ್ಬೋದು, ಅಕ್ಕಪಕ್ಕದ ಜನರ ಮನಸ್ತಾಪಗಳಾಗಿರ್ಬೋದು, ಕುಟುಂಬದಲ್ಲಿ ಮನಸ್ತಾಪಗಳಾಗಿರ್ಬೋದು, ದೇಹಕ್ಕೆ ಯಾವುದೇ ಕೆಲಸ ಮಾಡಲಿಕ್ಕೆ ದೇಹಾಲಸ್ಯಂ ಅಂತ ಹೇಳ್ತೀವಿ. ಅಂದರೆ ದೇಹಕ್ಕೆ ಆಲಸಿ ಬಂದಂಥ ಒಂದು ವಾತಾವರಣ ಇರ್ತದೆ. ಮನೆಯಲ್ಲೂ ಕೂಡ ಯಾವುದೇ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಿರೋದಿಲ್ಲ. ವಿದ್ಯಾರ್ಥಿಗಳಿಗೆ ಓದಬೇಕು ಅಂತ ಕೂತ್ರೆ ಓದಬೇಕು ಅಂತ ಅನಿಸೋದೇ ಇಲ್ಲ.
ಹೀಗಾಗಿ ನಾನಾ ಥರದ ಈ ಒಂದು 2.5 ವರ್ಷ ಬಹಳಷ್ಟು ಈ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀರಿ. ಇನ್ನು 2.5 ವರ್ಷ ಮಾತ್ರ. ನೀವು ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಪೂರ್ವಜನ್ಮದ ಅರ್ಚಿತ ಒಳ್ಳೆಯ ಕರ್ಮಗಳಿರ್ತದೋ ಅಷ್ಟು ನಿಮಗೆ ಬಾಧೆ ಆಗೋದಿಲ್ಲ. ಆದರೆ ಮಾಡಿದಂಥ ಕರ್ಮಗಳಿದ್ದರೆ ಮಾತ್ರ ಬಹಳಷ್ಟು ತೊಂದರೆಗಳನ್ನು ಈ 2.5 ವರ್ಷ ಅನುಭವಿಸ್ತೀರಾ. ವ್ಯಾಪಾರದಲ್ಲಿ ನಷ್ಟ ಆಗ್ತದೆ. ಒಳ್ಳೆಯ ಗೆಳೆತನ ಏನಪ್ಪ ಇಷ್ಟು ದಿವಸದಿಂದ ಅವ್ರ ಜೊತೆ ಒಳ್ಳೆಯ ಗೆಳೆತನದಲ್ಲಿದೆ, ಈಗ ಇದ್ದಕ್ಕಿದ್ದ ಹಾಗೆ ಮೋಸಗಳನ್ನು ಮಾಡುವಂಥ ಸಂದರ್ಭ ಕೂಡ ಇರ್ತದೆ. ಇನ್ನು ಕೊನೆ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗ್ತಾರೆ ಅಂತಲೂ ಕೂಡ ಹೇಳ್ತೇವೆ. 2.5 ವರ್ಷ ಅಂದರೆ ಪೂರ್ಣ 2.5 ವರ್ಷ ಕುಂಭರಾಶಿಯವರಿಗೆ ತ್ರಾಸಿರುವುದಿಲ್ಲ. ಕೊನೆಯ ಭಾಗದಲ್ಲಿ ಇನ್ನೇನಪ್ಪ ಬಿಟ್ಟು ಹೋಗ್ಲಿಕ್ಕೆ 2 ತಿಂಗಳ 3 ತಿಂಗಳದ ಅನ್ಲಿಕ್ಕೆ ಎಲ್ಲ ನಿಮ್ಗೇನು ಕಳ್ಕೊಂಡಿರ್ತಿರಲ್ಲ ಎಲ್ಲವನ್ನ ಕೊಟ್ಟು ಹೋಗ್ತಾರೆ. ಅದಕ್ಕಾಗಿ ಆದಷ್ಟು ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನಿಮಗೂ ಕೂಡ ಈಗಾಗಲೇ ತಿಳಿಸ್ಕೊಟ್ಟೇನಿ. ಶನಿವಾರಕ್ಕೆ ಒಮ್ಮೆ ಆದರೂ ಎಳ್ಳೆಣ್ಣೆನ ತೆಗೆದುಕೊಳ್ಬೇಕು. ಮುಖವನ್ನು ನೋಡಿಕೊಂಡು ಹೋಗಿ ಆಂಜನೇಯನಿಗೆ ಆ ದೀಪದಲ್ಲಿ ಆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ಅಂದರೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಹನುಮಾನ್ ಚಾಲೀಸ್ ಓದಬೇಕು, ಎಷ್ಟು ಸಾಧ್ಯನೋ ಅಷ್ಟು. ಬರೀ ಒಂದು ಸಲ ಓದಿ ಅಲ್ಲ, ನೀವು ಬರೀ ಓದೋದಲ್ಲ, ಅದನ್ನು ಶ್ರದ್ಧೆಯಿಂದ ಹೇಳಬೇಕು. ದೇವರ ಮುಂದೆ ಕೂತ್ರೆ ಬೇರೆ ಎಲ್ಲೂ ಲಕ್ಷ್ಯ ಕೊಡಬಾರ್ದು. ದೇವರ ಮುಂದೆ ನಾವು ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಚಿತ್ತ ಶುದ್ಧಿ ಆಗಿರಬೇಕು, ಒಂದೇ ಕಡೆ ಲಕ್ಷ್ಯ ಇರಬೇಕು. ಅಂದಾಗ ಮಾತ್ರ ಫಲ ಸಿಗ್ತದೆ. ಹೊರತು ನಾವು ಅಂದರೂ ಕೂಡ ನಮಗೆ ಯಾವುದೋ ಫಲ ಸಿಗವಲ್ತು ಅಂತಂದರೆ ನೀವು ಎಷ್ಟು ಲಕ್ಷ್ಯ ಕೊಡ್ತೀರೋ ಅಷ್ಟು ಒಳ್ಳೆಯ ಫಲಗಳು ಸಿಗ್ತದೆ. ಅದಕ್ಕಾಗಿ ನೀವು ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನಃಶುದ್ಧಿಯಿಂದ ಲಕ್ಷ್ಯ ಕೊಟ್ಟು ಶ್ರದ್ಧೆಯಿಂದ ಮಾಡಿರಿ. ಅಂದರೆ ಮಾತ್ರ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಇನ್ನು ಕುಂಭರಾಶಿಯವರು ಹೆಚ್ಚಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡದೆ ಇರಬೇಡ್ರಿ. ಈ ಸಾಮಾನ್ಯವಾಗಿ ಹೇಳ್ತೇವೆ, ಈ ದ್ವಿತೀಯ ಭಾವಕ್ಕೆ ಬರ್ತಾರೆ ಅಂದರೆ ಇದು ದ್ವಿತೀಯ ಭಾವವನ್ನು ನಾವು ಮನುಷ್ಯನ ಸಂಪತ್ತಿನ ಸ್ಥಿತಿ ಹೆಂಗದ, ಆತನ ಮಾತು ಸ್ಥಿತಿಗತಿ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ. ಈಗ ಆದಷ್ಟು ಅಹಂಕಾರದಲ್ಲಿ ಮಾತುಗಳನ್ನಾಡೋದಾಗಲಿ, ಇನ್ನೊಬ್ಬರಿಗೆ ಕೆಟ್ಟ ಮಾತುಗಳನ್ನಾಡೋದಾಗಲಿ ಆದಷ್ಟು ಕುಂಭರಾಶಿಯವರು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಗಂಟಲಲ್ಲಿ ಶನಿದೇವರ ವಾಸದ ಅಂತ ತಿಳ್ಕೊಳ್ರಿ. ಯಾಕಂದರೆ ವಾಕ್ ಸಿದ್ಧಿ ಇರುವಂಥ ದ್ವಿತೀಯ ಭಾವದಲ್ಲಿ ಶನಿದೇವರು ಕುಳಿತಾಗ ಕೆಲವು ಕೆಟ್ಟ ಮಾತುಗಳನ್ನು ನಮ್ಮ ಕರ್ಮಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಆಗ ಆ ಸಮಯದಲ್ಲಿ ನೀವು ಆದಷ್ಟು ಕೆಟ್ಟ ಮಾತುಗಳನ್ನ ಆಡಲಿಕ್ಕೆ ಹೋಗಬೇಡ್ರಿ. ಅವೇ ನಿಮಗೆ ಕರ್ಮಗಳಾಗಿ ಮುಂದೆ ನಿಮಗೆ ಕಾಡುವಂಥ ಸಂದರ್ಭಗಳಿರ್ತದೆ. ಅದಕ್ಕಾಗಿ ಈ ದ್ವಿತೀಯ ಭಾವದಲ್ಲಿರೋರು ವಿಷ್ಣು ಸಹಸ್ರನಾಮ ಎಷ್ಟು ದೇವತಾ ಸ್ತೋತ್ರ ಪಠಣೆಯನ್ನು ಮಾಡ್ತಿರೋ ಅಷ್ಟು ಈ ಸಮಯದಲ್ಲಿ ನಿಮಗೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮೀನರಾಶಿ ಅತ್ತ ಗಮನ ಕೊಡೋಣ. ಯಾಕಂದರೆ ಈಗ ಮೀನರಾಶಿಯವರ ಜನ್ಮ ಲಗ್ನದಲ್ಲಿ ಪ್ರಥಮ ಭಾವದಲ್ಲಿ ಅವರು ಸಂಚಾರವನ್ನು 2.5 ವರ್ಷ ಸಂಚಾರವನ್ನು ಮಾಡ್ತಾರೆ. ಈ ಪ್ರಥಮ ಲಗ್ನ ಭಾವ ಏನು ನಮಗೆ ತೋರಿಸ್ತದ ಅಂತಂದ್ರೆ ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸ್ತದ. ಯಾವ ರೀತಿ ಆತ ಮನುಷ್ಯ ಇದ್ದಾನೆ, ಆತನ ನಡತೆ ಹೆಂಗದ, ಆತನ ಆರೋಗ್ಯ ಆಗಿರ್ಬೋದು, ಬಣ್ಣ, ರೂಪ, ಇವನ್ನೆಲ್ಲ ತನೂಭಾವ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅವನ ಆಯುಷ್ಯ, ಸ್ವಭಾವ ಎಲ್ಲವನ್ನು ನೋಡಲಿಕ್ಕೆ ಅಲ್ಲಿ ಎಷ್ಟು ಒಳ್ಳೆಯ ಶುಭಗ್ರಹಗಳು ಇದ್ದಾಗ ಮನುಷ್ಯ ವ್ಯಕ್ತಿತ್ವ ಬಹಳಷ್ಟು ಒಳ್ಳೆಯದಿರ್ತದೆ. ಯಾವಾಗ ಪೂರಿತವಾದ ಇದ್ದಾಗ ಅಷ್ಟೇ ಮನುಷ್ಯ ಒಂಥರ ಕ್ರೂರ ಸ್ವಭಾವ, ಕೆಟ್ಟ ಮನುಷ್ಯ ಅಂತಲೇ ಹೇಳ್ತೀವಿ. ಅಂದರೆ ಕರುಣೆ ಇಲ್ಲದಂತಹ ಮನುಷ್ಯ ಇರ್ತಾನೆ. ಈ ರೀತಿಯಾಗಿ ಈಗ ನಿಮ್ಮ ವ್ಯಕ್ತಿತ್ವದ ಮೇಲೇ ಶನಿದೇವರು ಬಂದಾರ ಅಂದ್ರೆ ಲಗ್ನ ಭಾವದಲ್ಲಿ ಶನಿದೇವರ ಸಂಚಾರ 2.5 ವರ್ಷ. ಅದಕ್ಕಾಗಿ ಅವರು ಯಾವ ರೀತಿಯಿಂದ ತೊಂದರೆಯಾಗಬೇಕು, ನೀವು ಯಾವ ಪೂರ್ವ ಜನ್ಮದಲ್ಲೇ ಆಗಿರ್ಬೋದು, ಈ ಜನ್ಮದಲ್ಲೇ ಆಗಿರ್ಬೋದು, ಎಷ್ಟು ಧರ್ಮ ಆಚರಣೆಯನ್ನು ಮಾಡಿರ್ತೀರೋ ಅಷ್ಟು ನಿಮಗೆ ಶಿಕ್ಷೆ ಕಡಿಮೆ ಆಗ್ತದೆ. ಈಗ ಶನಿದೇವರು ಇಂಚಪಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡು, ಅಂದರೆ ಕಟ್ಟಿಗೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಲೆಕ್ಕಾಚಾರವನ್ನು ನೋಡ್ತಾ ಇದ್ದಾರೆ. ನಿಮ್ಮ ಪತ್ರಿಕೆ ಅಂದರೆ ಪರೀಕ್ಷೆಯಲ್ಲಿ ಬರೆದಂಥ ಪತ್ರಿಕೆಯನ್ನು ನೋಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ತಪ್ಪುಗಳಿರ್ತವೋ ಅಷ್ಟು ಚಾಟಿ ಏಟಗಳು ನಿಮ್ಗೆ ಬೀಳ್ತದೆ. ಎಷ್ಟು ಒಳ್ಳೆಯ ರೀತಿ ನೀವು ಧರ್ಮವನ್ನು ಆಚರಣೆ ಮಾಡಿರ್ತೀರೋ, ನ್ಯಾಯದಿಂದ ನಡ್ಕೊಂಡಿರ್ತೀರೋ ಅಷ್ಟು ನಿಮಗೆ ಮೀನರಾಶಿಯವರಿಗೆ ಒಳ್ಳೆಯದೇ ಹೊರತು ಈ ಸಮಯದಲ್ಲಿ ನಿಮ್ಮ ಹಣ ಅಂತಸ್ತು ಯಾವುದೂ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕಾಗಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ಶನಿದೇವರು ಜನ್ಮ ಲಗ್ನಕ್ಕೆ ಬಂದಾಗ ಯಾವ ರೀತಿ ಚಾಟಿ ಏಟು ಕೊಡ್ತಾರೆ ಅಂದರೆ ತೇಜೋಹಾನಿಂ ಮತಿಭ್ರಂಶಂ ಮನುಪೀಡಾಂ ಅಪಜಯಂ ಸದಾ ರೋಗಾರ್ತಿಂ ಬಂಧುವೈರಂಚ ವ್ಯಸನಂ ಜನ್ಮಗೇರ್ಕಜೆ ಅಂಥೇಳಿ. ಅಂದರೆ ಮನುಷ್ಯನ ಜನ್ಮಲಗ್ನದಲ್ಲಿ ಶನಿದೇವರ ಸಂಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ
ಕೆಲಸ ಕಾರ್ಯಗಳು ಯಾವುದೇ ಹಿಡಿದಂಥ ಕೆಲಸಗಳಿಂದ ಒಳ್ಳೆಯದು ಆಗೋದಿಲ್ಲ. ಎಷ್ಟೇ ನೀವು ಹಣವನ್ನು ಖರ್ಚು ಮಾಡಿದರೂ ನಿಮ್ಮ ಕೆಲಸಗಳು ಅರ್ಧಕ್ಕೇ ಉಳಿತದ. ಅಶ್ವಫಲ ನಿಮಗೆ ತಂದು ಕೊಡ್ತಾರೆ ಅಂಥೇಳಿ. ನೆಮ್ಮದಿ ಇರೋದಿಲ್ಲ. ಗಂಡ ಹೆಂಡತಿಯಿಂದ ದೂರ ಇರುವಂಥ ಪ್ರಸಂಗ ಬರ್ಬೋದು, ಮನೆಯಿಂದ ದೂರ ಇರುವಂಥ ಪ್ರಶಸ್ತಿ, ಹಣಕಾಸಿನ ಅಂತ ಅತೀ ತೊಂದರೆಗಳು. ಇವತ್ತೇನೋ ಕೆಲಸಪ್ಪ, ಇವನ ಕೈಯಲ್ಲಿ ಹಣ ಇದೆ, ಏನೋ ಒಂದು ಮಾಡಬೇಕು ಅನ್ನೋಷ್ಟರಲ್ಲಿ ಹಣ ಎಲ್ಲ ಖರ್ಚಾಗಿ ಹೋಗ್ಬಿಡ್ತದೆ. ತಿನ್ನಲಿಕ್ಕೆ ಸರಿಯಾಗಿ, ಉಣ್ಲಿಕ್ಕೆ ಸರಿಯಾಗಿ ಸಿಗೋದಿಲ್ಲ. ಶಾರೀರಿಕ ಸಮಸ್ಯೆಗಳ ಪ್ರಾಬ್ಲಮ್ ಶುರುವಾಗ್ತದೆ. ನೆಂಟರಿಷ್ಟರು ನಾನಾ ರೀತಿ ಏನೋ ಒಂದು ಜಗಳ, ಒಟ್ಟು ನಿಮ್ಮನ್ನು ಕಂಡ್ರೆ ಸೇರುವುದಿಲ್ಲ. ಈ ರೀತಿ ನೀವೇನೇ ಒಂದು ವಿಷಯನ್ನು ಹೇಳಿದ್ರು, ಯಾರ್ದರ ಜೊತೆ ಹಂಚ್ಕೊಂಡ್ರೂ ಕೂಡ ಅದಕ್ಕೇನಾದರೂ ಭಿನ್ನಾಭಿಪ್ರಾಯಗಳು ಬರ್ತದೆ. ಆತಂಕದ ಸ್ಥಿತಿ ಉಂಟಾಗ್ತದೆ. ಇವೆಲ್ಲವೂ ನಿಮಗೆ ಬಹಳಷ್ಟು ಕಷ್ಟಗಳನ್ನ ತಂದು ಕೊಡ್ತದೆ. ಮಕ್ಕಳು ಮಾತು ಕೇಳೋದಿಲ್ಲ. ಹೆಂಡತಿ ಗಂಡನಿಗೆ ಮರ್ಯಾದೆ ಕೊಡೋದಿಲ್ಲ. ಗಂಡ ಹೆಂಡತಿಗೆ ಸರಿಯಾಗಿ ಮಾತಾಡೋದಿಲ್ಲ. ಮಕ್ಕಳು ಜೊತೆ ಜಗಳ, ಒಟ್ಟು ಏನೋ ಮಾನಸಿಕವಾಗಿ ಇವೆಲ್ಲವೂ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ. ಎಲ್ಲೋ ಅಪಜಯಗಳು ಸಿಗ್ತದೆ, ಅಪವಾದ ಸಿಗ್ತದೆ. ನೀವು ಎಷ್ಟೇ ಸರಿಯಾಗಿ ಕೆಲಸ ಮಾಡಿದರೂ ಕೂಡ ನಿಮ್ಮನ್ನು ಯಾವುದೇ ಪ್ರಮೋಷನ್ ಅಂತ ಆಗಿರ್ಬೋದು, ಅಥವಾ ನಿಮಗೆ ಯಾವುದೇ ಬಡ್ತಿ ಆಗಿರ್ಬೋದು, ನಿಮ್ಗೆ ಇಷ್ಟವಾದ ಕಾರ್ಯಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಕೊಡುವುದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ನಾನಾ ರೀತಿಯಿಂದ ತೊಂದರೆಗಳು ಬರಲಿಕ್ಕೆ ಶುರುವಾಗ್ತದೆ. ಈ ರೀತಿಯಾಗಿ ಎಲ್ಲ ತೊಂದರೆಗಳ ಪ್ರಮಾಣ ಎಷ್ಟಿರ್ತದೆ ಅಂದ್ರೆ, ನೀವು ಮಾಡಿದಂಥ ಧರ್ಮ ಕರ್ಮಗಳ ಮೇಲೆ ಆಧಾರಿತವಾಗಿ ಶನಿದೇವರು ನಿಮಗೆ ಚಾಟಿ ಏಟವನ್ನು ಕೊಡ್ತಿರ್ತಾರೆ. ಆದಷ್ಟು ಈಗ ಶನಿದೇವರ ಆರಾಧನೆ ಆಗಿರ್ಬೋದು, ನಾನು ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಶನಿದೇವರನ್ನು ಅನನ್ಯವಾಗಿ ನೀವು ಭಜನೆಯನ್ನು ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಕರಿ ಎಳ್ಳನ್ನು ತೆಗೆದುಕೊಳ್ಬೇಕು. ಈಗ ವಿದ್ಯಾರ್ಥಿಗಳಿಗೂ ಕೂಡ ತ್ರಾಸ ಇರ್ತದೆ. ಅದಕ್ಕಾಗಿ ಕರಿ ಎಳ್ಳನ್ನು ತೆಗೆದುಕೊಳ್ಬೇಕು. ಪ್ರತಿ ಶನಿವಾರಕ್ಕೊಮ್ಮೆ ಕರಿ ಎಳ್ಳು 3 ಮುಷ್ಟಿಗೆ ಬರುವಷ್ಟು ಕರಿ ಎಳ್ಳನ್ನು ತೆಗೆದುಕೊಳ್ಬೇಕು. ಒಂದು ಕರಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಗಂಟು ಕಟ್ಕೊಳ್ಬೇಕು. ಅಂದರೆ 3 ಮುಷ್ಟಿಗೆ ಬರುವಷ್ಟು ಕರಿ ಎಳ್ಳನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಚೌಕಾಗಿ ಕರಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಪ್ರತಿ ಶನಿವಾರ 7 ಗಂಟೆಗಳನ್ನು ಎಳ್ಳೆಣ್ಣೆಯಲ್ಲಿ ಅದ್ದಿ, ಆಂಜನೇಯ ದೇವಸ್ಥಾನ ಇದ್ದರೆ ಆಂಜನೇಯ ದೇವಸ್ಥಾನ, ಇಲ್ಲ ಅಂದರೆ ನೀವು ಶನಿದೇವರ ದೇವಸ್ಥಾನದಲ್ಲಿ ಅವ್ರ ಮುಂದೆ ಹಚ್ಚಬೇಕು. ಅಕಸ್ಮಾತ್ ಶನಿದೇವ್ರ ದೇವಸ್ಥಾನ ಒಳಗೆ ಹಚ್ಚಲಿಕ್ಕೆ ಕೊಡಲಿಲ್ಲ ಅಂದರೆ ಹೊರಗಡೆ ಕೂಡ ನೀವು ಹಚ್ಚಿ ದೇವರಿಗೆ ಕಾಣುವಂಗಿಟ್ರೆ ಸಾಕು. ಆಂಜನೇಯನಿಗೂ ಅಷ್ಟೇ. ಆಂಜನೇಯನ ಮುಂದೆ ಹಚ್ಚಲಿಕ್ಕೆ ಕೊಡೋಂಗಿಲ್ಲ. ಹೆಚ್ಚಾಗಿ ಕೆಲವು ದೇವಸ್ಥಾನದಲ್ಲಿ ಒಳಗೆಲ್ಲ ಮಾಡಲಿಕ್ಕೆ ಕೊಡಲಿಲ್ಲ ಅಂತಂದರೆ ನೀವು ಹೊರಗಡೆ ದೇವರ ಹೆಸರಲ್ಲಿ ಕೂಡ ಹೊರಗಡೆ ಕೂತು ಹಚ್ಬೋದು. ಅಕಸ್ಮಾತ್ ಹೊರಗೂ ನಿಮ್ಗೆ ಮಾಡಲಿಕ್ಕೆ ಕೊಡುವುದಿಲ್ಲ ದೇವಸ್ಥಾನದಲ್ಲಿ ಅಂದರೆ ದೇವಸ್ಥಾನದಲ್ಲಿ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಕೊಡೋಂಗಿಲ್ಲ ಅಂದರೆ ನೀವು ಮನೆಯಲ್ಲಿ ಆಂಜನೇಯನ ಫೋಟೋ ಇಟ್ಕೊಂಡು ಈ ರೀತಿಯಾಗಿ 7 ದೀಪಗಳನ್ನು ಪ್ರತಿ ಶನಿವಾರಕ್ಕೊಮ್ಮೆ ಈ ಮೀನ ರಾಶಿಯವರು ಹಚ್ಚಬೇಕು. ಒಂದು ದಾನಗಳನ್ನು ಹೇಳ್ತೀನಿ. ಪ್ರತಿ ಸೋಮವಾರ ಈಶ್ವರ ದೇವಸ್ಥಾನಕ್ಕೆ ಹೋಗ್ರಿ. ನಿಮಗೆ ಸಾಧ್ಯ ಆದಷ್ಟು ಈಶ್ವರನಿಗೆ ರುದ್ರಾಭಿಷೇಕ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತೀನಿ. ಯಾಕಂದರೆ ಶನಿದೇವರ ಆರಾಧ್ಯ ದೈವ ಅಂತಂದರೆ ಶಿವನಿಗೆ ನೀವು ಎಷ್ಟು ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರೋ ಅಷ್ಟು ಶನಿದೇವರು ನಿಮಗೆ ಪ್ರಸನ್ನರಾಗ್ತಾರೆ ಅಂಥೇಳಿ. ಇನ್ನೂ ಒಂದು ವಿಶೇಷವಾದ ಶ್ಲೋಕ ಅದ. ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಬೇಕು. 7 ಸಾರಿ ಮೀನರಾಶಿಯವರು ನಿತ್ಯ 7 ಸಾರಿ ಇದನ್ನು ಪಾರಾಯಣ ಮಾಡೋದರಿಂದ ಶನಿಗ್ರಹ ಅತ್ಯಂತ ಪ್ರಸನ್ನರಾಗ್ತಾರೆ ಅಂಥೇಳಿ. ವಿಶೇಷವಾಗಿ ಶ್ಲೋಕವನ್ನು ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಭಾಳ ಸಣ್ಣದ ಈ ಶ್ಲೋಕ. ನಿತ್ಯ ಪಾರಾಯಣ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ 2 ಸಮಯ ಮಾಡ್ತೀನಿ ಅಂದರೆ ಮಾಡ್ಬೋದು. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೈ ಮುಕ್ಕೊಂಡು ಶನಿದೇವರನ್ನು ಸ್ಮರಣೆ ಮಾಡ್ತಾ ಈ ಶ್ಲೋಕವನ್ನು ಹೇಳಬೇಕು. ಅವರಲ್ಲಿ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಶನಿದೇವರು ಈ ರೀತಿ ಇದ್ದಾರೆ ಅಂಥೇಳಿ ಕೈ ಮುಗಿದು ಕ್ರೋಡಂ ನೀಲಾಂಜನ ಪ್ರಖ್ಯಂ ನೀಲವರ್ಣ ಸಮಸ್ರಜಂ ಛಾಯಾ ಮಾರ್ತಂಡ ಸಂಭೂತಂ ನಮಸ್ಯಾಮಿ ಶನೈಶ್ಚರಂ ನಮೋ ಅರ್ಕಪುತ್ರಾಯ ಶನೈಶ್ಚರಾಯ ನಿಹಾರ ವರ್ಣಾಂಜನಮೇಚಕಾಯ ಶ್ರುತ್ವಾ ರಹಸ್ಯಂ ಭವ ಕಾಮದಶ್ಚ ಫಲಪ್ರದೋ ಮೇ ಭವ ಸೂರ್ಯಪುತ್ರ ನಮೋಸ್ತು ಪ್ರೇತರಾಜಾಯ ಕೃಷ್ಣದೇಹಾಯ ವೈ ನಮಃ ಶನೈಶ್ಚರಾಯ ಕ್ರೂರಾಯ ಶುದ್ಧ ಬುದ್ಧಿಪ್ರದಾಯಿನೇ. ಇಷ್ಟು ಶ್ಲೋಕ. ನಂತರ ಫಲಶ್ರುತಿ ಹೇಳಬೇಕು.
ಫಲಶ್ರುತಿ ಹೇಳದೇ ಇದ್ದರೆ ಯಾವುದೇ ಶ್ಲೋಕ ಹೇಳಿದ ಫಲ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಫಲಶ್ರುತಿ ಹೇಳಬೇಕು. ಯ ಏಭಿರ್ನಾಮಭಿಃ ಸ್ತೌತಿ ತಸ್ಯ ತುಷ್ಟೋ ಭವಾಮ್ಯಹಂ ಮದೀಯಂ ತು ಭಯಂ ತಸ್ಯ ಸ್ವಪ್ನೇಪಿ ನ ಭವಿಷ್ಯತಿ. ಸ್ವಪ್ನೇಪಿ ನ ಭವಿಷ್ಯತಿ ಅಂತ ಹೇಳ್ತಾರೆ. ಸ್ವಪ್ನದಲ್ಲಿ ಕೂಡ ನಿಮಗೆ ಯಾವುದೇ, ಭವಿಷ್ಯದಲ್ಲಿ ಕೂಡ ಯಾವುದೇ ತೊಂದರೆಗಳು ಆಗೋದಿಲ್ಲ. ಇದು ಭವಿಷ್ಯ ಪುರಾಣದಲ್ಲಿ ಶ್ರೀ ಶನಿ ನಾಮಸ್ತುತಿ ಸಂಪೂರ್ಣ. ಶನಿ ಭವಿಷ್ಯ ಪುರಾಣದಲ್ಲಿ ಬರುವಂಥ ಈ ಒಂದು ಯಾವುದೇ ಪುರಾಣಾಂತರ್ಗತವಾಗಿ ಬಂದಂಥ ಶ್ಲೋಕಗಳು ನಮಗೆ ಎಷ್ಟು ಪುಷ್ಟಿಯನ್ನು ಕೊಡ್ತದೆ ಅಂದರೆ ಹೆಚ್ಚು ಫಲಪ್ರದವಾದದ್ದು ಅಂಥೇಳಿ. ಅದಕ್ಕಾಗಿ ಈ ಶ್ಲೋಕ ಈ ವಿಡಿಯೋದೊಳಗೆ ಬರ್ಲಿಕ್ಕತ್ತದ. ನೋಡಿಕೊಂಡು ನಿಮ್ಗೆ ಅನ್ಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ಅದನ್ನು ಕೇಳಿದರೂ ಸಾಕು. 7 ಸಾರಿ ನೀವು ಕೇಳ್ಕೊಳ್ಬೇಕು, ಸರಿಯಾಗಿ ಅನ್ಬೇಕು, ತಪ್ಪು ಅನ್ಲಿಕ್ಕೆ ಹೋಗಬೇಡ್ರಿ. ತಪ್ಪಂದರೆ ಬಹಳಷ್ಟು ಕಷ್ಟಗಳಾಗ್ತದೆ. ಇನ್ನು ನಿಮಗೆ ಇನ್ನು ಹತ್ತಿರದಲ್ಲೇ ಶನಿದೇವರ ಹುಟ್ಟುಹಬ್ಬ ಬರಲಿಕ್ಕತ್ತದ. ಕೆಲವು ದಾನಗಳನ್ನು ಹೇಳ್ತೀನಿ. ಅಮಾವಾಸ್ಯೆ ಬಂದಾಗೆಲ್ಲ ನೀವು ಎಳ್ಳೆಣ್ಣೆ ಈ ರೀತಿಯಾಗಿ, ಮತ್ತು ಪಿತೃಗಳು ಈ ಸಮಯದಲ್ಲಿ ಪಿತೃಗಳ ದೋಷನೂ ಜಾಸ್ತಿ ಆಗ್ತದೆ. ಅಂಥ ಸಮಯದಲ್ಲಿ ಕೂಡ ನಿಮಗೆ ಅಕ್ಕಿ, ಬೆಲ್ಲ, ತುಪ್ಪ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡುವುದು, ಈ ರೀತಿಯಾಗಿ ನೀವು ಶನಿವಾರಕ್ಕೊಮ್ಮೆ ದಾನಗಳನ್ನು ಮಾಡ್ತಾ ಇರಬೇಕು. ಆದಷ್ಟು ಮೀನರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳಾಗ್ತದೆ. ಕೆಲಸ ಹೋಗುವಂಥ ಪ್ರಸಂಗ ಕೂಡ ಬರ್ತದೆ. ಊರಿನಿಂದ ಅಂದರೆ ಉದ್ಯೋಗ ಎಲ್ಲ ಬಿಟ್ಟು ಎಲ್ಲೋ ಹೋಗುವಂಥ ಪ್ರಸಂಗ ಬರ್ತದೆ. ಸ್ಥಾನ ಪಲ್ಲಟನ ಕೂಡ ಆಗ್ತದೆ. ಈ ರೀತಿ ಆದಾಗ ಬಹಳಷ್ಟು ಮಾನಸಿಕವಾಗಿ ತೊಂದರೆ ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಆದಷ್ಟು ಮಾನಸಿಕವಾಗಿ ಗಟ್ಟಿಯಾಗಿರ್ರಿ. ದೇವರ ಆರಾಧನೆಯನ್ನು ಮಾಡ್ಕೋತಾ ಇರ್ರಿ. ಮಾಡಿದಾಗ ನಿಮ್ಮೆಲ್ಲ ಸಂಕಷ್ಟಗಳು ಖಂಡಿತವಾಗಿಯೂ ದೂರ ಆಗ್ತದೆ. ನೀವು ಎಷ್ಟು ಕಷ್ಟಗಳಿಗೆ ಎದೆಗೊಟ್ಟು ನಡೀತೀರೋ, ಎಷ್ಟು ಸತ್ಯದ ಹಾದಿಯಲ್ಲಿ ನಡ್ತೀರೋ, ಧರ್ಮದ ಹಾದಿಯಲ್ಲಿ ನಡೀತೀರೋ, ಅಷ್ಟು ನಿಮಗೆ ಮುಂದೆ ಒಳ್ಳೆಯ ದಿನಗಳನ್ನು ಖಂಡಿತವಾಗಿ ಕಾಣ್ತೀರಾ ಅಂತ ಹೇಳ್ತಾ, ಈ ರೀತಿಯಾಗಿ 12 ರಾಶಿಗಳ ಮೇಲೆ ಶನಿದೇವರ ಪ್ರಭಾವ ಇರ್ತದೆ. ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಶ್ಲೋಕಗಳನ್ನು ಕೂಡ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.